ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಮಾಹಿತಿ ಇದೆ. ಹಿನ್ನೆಲೆಯನ್ನು ಗಮನಿಸ್ತಾ ಹೋದಾಗ ಈಗಾಗಲೇ ಕೇಂದ್ರ ಸರ್ಕಾರವು ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ ಈಗಾಗಲೇ ಅಧಿಕೃತವಾಗಿರುವಂಥ ಆದೇಶವನ್ನು ಕೂಡ ಹೊರಡಿಸಿದೆ. ಸೊ ಇದರ ಬೆನ್ನಲೆಯಲ್ಲಿ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಒತ್ತಡ ಕೂಡ ಹೆಚ್ಚಾಗಿತ್ತು. ಆದರೆ ಈ ಒಂದು ಬೈ ಎಲೆಕ್ಷನ್ಸ್ ಇರುವ ಒಂದು ಸಂದರ್ಭದಲ್ಲಿ ಈ ಒಂದು ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡಿ ಆದೇಶ ಮಾಡಲಿಕ್ಕೆ ಆಗೋದಿಲ್ಲ ಕೋಡ್ ಆಫ್ ಕಂಡಕ್ಟ್ ಹಿನ್ನೆಲೆಯಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಲೆಕ್ಷನ್ಸ್ಗಳೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಈಗ ಆರ್ಥಿಕ ಇಲಾಖೆ ಏನು ಮಾಡಿದೆ ಅಂದರೆ ಈ ತುಟ್ಟಿ ಭತ್ಯೆಗೆ ಸಂಬಂಧಿಸಿರುವಂಥ ಒಂದು ಕಡತವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳುಹಿಸಿದ್ದು, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಈ ಕಡತಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕಡತವನ್ನು ಸಂಬಂಧಿಸಿದ ಒಂದು ಶಾಖೆಗೆ ರವಾನಿಸಲಾಗ್ತದೆ. ಜೊತೆಯಲ್ಲಿ ಈ ಒಂದು ಶೀಘ್ರದಲ್ಲಿಯೇ ಈ ತುಟ್ಟಿ ಭತ್ಯೆ ಹೆಚ್ಚಳವನ್ನು ಮಾಡಿ ಅಧಿಕೃತವಾಗಿರುವಂಥ ಆದೇಶವನ್ನು ಹೊರಡಿಸಲಾಗುತ್ತೆ. ಸೊ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಮುಂದಿರುವಂಥ ಒಂದು ಪ್ರಶ್ನೆ ಏನು ಅಂದರೆ ಎಷ್ಟು ಪರ್ಸೆಂಟೇಜ್ ಡಿ ಎಯನ್ನು ಇನ್ಕ್ರೀಸ್ ಮಾಡಿ ರಾಜ್ಯ ಸರ್ಕಾರವು ಆದೇಶವನ್ನು ಹೊರಡಿಸ್ಬೋದು ಅಂತ ಇದೆ. ಸೊ ಇಲ್ಲಿ ಬಲ್ಲ ಮಾಹಿತಿಗಳನ್ನು ಗಮನಿಸ್ತಾ ಹೋದಾಗ ಕೇಂದ್ರ ಸರ್ಕಾರವು ಎಷ್ಟು ಡಿ ಎನ್ನು ಸ್ಯಾಂಕ್ಷನ್ ಮಾಡಿದೆ ಅಷ್ಟೇ ಸರಿಸಮನಾಗಿರುವಂಥ ಡಿ ಎನ್ನು ಕೂಡ ರಾಜ್ಯ ಸರ್ಕಾರವು ಕೂಡ ಸ್ಯಾಂಕ್ಷನ್ ಮಾಡಿದೆ. ಈಗಾಗಲೇ ಆ ಕಡತವನ್ನು ಸಂಬಂಧಿಸಿದ ಶಾಖೆಗೂ ಕೂಡ ಕಳುಹಿಸಲಾಗಿದೆ ಎಂಬ ಮಾಹಿತಿಗಳು ಬರ್ತಾಯಿವೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಟ್ಟಿರುವಂಥ ಸಮನಾದ ಡಿ ಎನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೊಡಲಿ ಹಾಗೂ ರಾಜ್ಯ ಸರ್ಕಾರಿ ನೌಕರರ ವಲಯದಲ್ಲಿ ಸಂತೋಷವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.